ನಮಸ್ಕಾರ ವೀಕ್ಷಕರೇ, ಸುದ್ದಿ ಕೆಫೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಮಲಲ್ಲಾನ ಭಕ್ತರು ಶತಮಾನಗಳಿಂದ ಕಾಯುತ್ತಿದ್ದ ದಿನ ಕೊನೆಗೂ ಕೂಡ ಮೂಡಿ ಬಂದಿದೆ. ಇಂದು ಅಂದರೆ ಜನವರಿ 22ರಂದು ಅಯೋಧ್ಯೆಯ ಮುಖ್ಯ ದೇವಾಲಯದಲ್ಲಿ ರಾಮಲಲ್ಲಾ ಆಸೀನರಾಗಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಂಕುಸ್ಥಾಪನೆಗೆ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಇಂದು ಜನವರಿ 22ರಂದು ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಶುಭ ಮುಹೂರ್ತದಲ್ಲಿ ನೆರವೇರಿದೆ. ಇಂದು ಮಧ್ಯಾಹ್ನ 12:29:08 ಹಿಡಿದು 12:30:32 ಮೂರ್ತಿಯ ಪ್ರತಿಷ್ಠಾಪನೆ ವಿಶೇಷ ಶುಭ ಮುಹೂರ್ತದಲ್ಲಿ ನೆರವೇರಿದೆ. ಅದೇ ಸಮಯದಲ್ಲಿ ಪ್ರಾಣ ಪ್ರತಿಷ್ಠೆಯ ಆರಾಧನೆಯ ಸಮಯದಲ್ಲಿ ಭಗವಾನ್ ರಾಮನ ವಿಗ್ರಹದ ಚಿತ್ರವನ್ನು ಸಹ ಬಹಿರಂಗಪಡಿಸಲಾಗಿದೆ. ಅದರಲ್ಲಿ ಅವನು ಕಪ್ಪು ಕಲ್ಲಿನಿಂದ ಮಾಡಿದ ಮಗುವಿನ ರೂಪದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೀಗಿರುವಾಗ ರಾಮಲಲ್ಲಾ ವಿಗ್ರಹ ಏಕೆ ಕಪ್ಪಾಗಿದೆ ಎಂಬುದ ಪ್ರಶ್ನೆ ಅನೇಕರ ಮನದಲ್ಲಿ ಮೂಡುತ್ತಿದೆ. ವೀಕ್ಷಕರೇ, ಹಾಗಾದರೆ ರಾಮಲಲ್ಲಾ ವಿಗ್ರಹ ಏಕೆ ಕಪ್ಪಾಗಿದೆ ಎಂಬುದರ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ರಾಮಲಲ್ಲಾ ವಿಗ್ರಹವು ತುಂಬಾ ಸುಂದರವಾಗಿದ್ದು, ಈ ವಿಗ್ರಹದಲ್ಲಿ ರಾಮಲಲ್ಲಾ ತನ್ನ ಹಣೆಯ ಮೇಲೆ ತಿಲಕದೊಂದಿಗೆ ಅತ್ಯಂತ ಸೌಮ್ಯವಾದ ಭಂಗಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ರಾಮಲಲ್ಲಾ ಅವರ ಮುಖದಲ್ಲಿ ನಗು ಗೋಚರಿಸುತ್ತಿದ್ದು, ಅದು ಭಕ್ತರನ್ನು ಆಕರ್ಷಿಸುತ್ತದೆ. ಈ ವಿಗ್ರಹವು ಶ್ಯಾಮಶಿಲಾದಿಂದ ಮಾಡಲ್ಪಟ್ಟಿದ್ದು, ಇದು ಕಪ್ಪು ಬಣ್ಣದ್ದಾಗಿದೆ. ಈ ಕಾರಣದಿಂದಲೂ ರಾಮಲಲ್ಲಾ ವಿಗ್ರಹವು ಗಾಢ ಬಣ್ಣದಿಂದ ಕೂಡಿದೆ. ಈ ಕಪ್ಪು ಕಲ್ಲನ್ನು ಕೃಷ್ಣಶಿಲಾ ಎಂದು ಕೂಡ ಕರೆಯಲಾಗುತ್ತದೆ. ಧರ್ಮ ಗ್ರಂಥಗಳಲ್ಲಿ ರಾಮಲಲ್ಲಾ ವಿಗ್ರಹವನ್ನು ಮಾಡಿದ ಕೃಷ್ಣ ಬಂಡೆಯನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಶ್ರೀರಾಮನ ವಿಗ್ರಹವನ್ನು ಮಾಡಿದ್ದ ಬಂಡೆಯು ಸಾವಿರಾರು ವರ್ಷಗಳಷ್ಟು ಹಳೆಯದು. ನೀರಿನಿಂದ ವಿಗ್ರಹಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಶ್ರೀಗಂಧ, ರೋಲಿ ಇತ್ಯಾದಿಗಳನ್ನು ಹಚ್ಚುವುದರಿಂದ ವಿಗ್ರಹದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಲಾಗುತ್ತಿದೆ. ರಾಮಲಲ್ಲಾ ವಿಗ್ರಹದಲ್ಲಿ 5 ವರ್ಷದ ಮಗುವಿನ ಕೋಮಲತೆ ಗೋಚರಿಸುತ್ತದೆ. ಈ ವಿಗ್ರಹದಲ್ಲಿ ಬಾಲ್ಯ, ದೈವತ್ವ ಮತ್ತು ರಾಜಕುಮಾರನ ಚಿತ್ರಗಳು ಗೋಚರಿಸುತ್ತವೆ. ಈ ವಿಗ್ರಹದ ತೂಕ ಸುಮಾರು 200 kgಯಷ್ಟಿದ್ದು, ಇದರ ಒಟ್ಟು ಎತ್ತರ 4.24 ಅಡಿ, ಅಗಲ 3 ಅಡಿಯಾಗಿದೆ. ಪ್ರತಿಮೆಯು ಕಮಲದ ಹೂವಿನ ಮೇಲೆ ನಿಂತಿರುವ ಭಂಗಿಯಲ್ಲಿದ್ದು, ಅದರ ಕೈಯಲ್ಲಿ ಬಿಲ್ಲು ಮತ್ತು ಬಾಣವಿದೆ. ವಿಗ್ರಹವನ್ನು ಕೃಷ್ಣ ಶೈಲಿಯಲ್ಲಿ ಮಾಡಲಾಗಿದೆ. ರಾಮಲಲ್ಲಾ ವಿಗ್ರಹದ ಮೇಲೆ ಸ್ವಸ್ತಿಕ, ಓಂ, ಚಕ್ರ, ಗದೆ ಮತ್ತು ಸೂರ್ಯದೇವರು ಕುಳಿತಿದ್ದಾರೆ. ರಾಮಲಲ್ಲಾ ಸುತ್ತಲೂ ಸೆಳವು ಇದೆ. ಭಗವಾನ್ ರಾಮನ ತೋಳುಗಳು ಅವನ ಮೊಣಕಾಲುಗಳಷ್ಟು ಉದ್ದವಾಗಿದೆ. ತಲೆ ಸುಂದರವಾಗಿದ್ದು, ಕಣ್ಣುಗಳು ದೊಡ್ಡದಾಗಿವೆ ಮತ್ತು ಹಣೆಯೂ ಕೂಡ ಭವ್ಯವಾಗಿದೆ. ಅವರ ಬಲಗೈ ಆಶೀರ್ವಾದದ ಭಂಗಿಯಲ್ಲಿದ್ದು, ವಿಗ್ರಹದಲ್ಲಿ ವಿಷ್ಣುವಿನ 10 ಅವತಾರಗಳು ಗೋಚರಿಸುತ್ತವೆ. ವಿಗ್ರಹದ ಕೆಳಗೆ ಭಗವಾನ್ ರಾಮನ ಕಟ್ಟ ಭಕ್ತನಾದಂತಹ ಹನುಮಂತನನ್ನು ಒಂದು ಬದಿಯಲ್ಲಿ ಕೆತ್ತಲಾಗಿದ್ದು, ಇನ್ನೊಂದು ಬದಿಯಲ್ಲಿ ಗರುಡನನ್ನು ಕೆತ್ತಲಾಗಿದೆ. ವೀಕ್ಷಕರೇ, ಇದಿಷ್ಟು ರಾಮಲಲ್ಲಾ ವಿಗ್ರಹದ ಕುರಿತು ಮಾಹಿತಿಯನ್ನು ತಿಳಿಸಿಕೊಡುವ ಪ್ರಯತ್ನ. ವೀಕ್ಷಕರೇ, ಹಾಗಾದರೆ ಈ ರಾಮಲಲ್ಲಾ ವಿಗ್ರಹದ ಕುರಿತು ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡುವ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಸಿ ಯು, ಬಾಯ್.